ಕಲ್ಯಾಣದಲ್ಲಿ ಭಾವೈಕ್ಯತೆಯ ಸಮಾಗಮ. ಗಣೇಶನಿಗೆ ಆರತಿ ಬೆಳಗಿ ಸೌಹಾರ್ದತೆ ಮೆರೆದ ಮುಸ್ಲಿಂ ಬಾಂಧವರು. ಗಣೇಶೋತ್ಸವ, ಈದ್ ಮಿಲಾದ್ ಸೇರಿದಂತೆ ಧಾರ್ಮಿಕ ಹಬ್ಬಗಳು ಬಂದರೆ ಸಾಕು, ಜಾತಿ ಧರ್ಮಗಳ ಹೆಸರಿನಲ್ಲಿ ಗಲಭೆಗಳು ನಡೆದು ಸಮಾಜದಲ್ಲಿ ಅಶಾಂತಿ ವಾತಾವರಣ ಸೃಷ್ಟಿಯಾಗಿ ಕೋಮು ಗಲಭೆಗಳು ನಡೆಯುವುದೇ ಹೆಚ್ಚು. ಅಂಥದ್ರಲ್ಲಿ ಹಿಂದೂ ಮುಸ್ಲಿಮರು ಪರಸ್ಪರ ಕೂಡಿಕೊಂಡು ಹಬ್ಬ ಆಚರಿಸಿ ಸಮಾಜಕ್ಕೆ ಮಾದರಿ ಸಂದೇಶ ಸಾರಿದ ಪ್ರಸಂಗಗಳು ಆಗಾಗ ನಡೆಯುತ್ತಿರುತ್ತವೆ. ಈಗ ಇಂಥದ್ದೇ ಪ್ರಸಂಗ ಶರಣರ ಕರ್ಮಭೂಮಿ ಬಸವ ಕಲ್ಯಾಣ ನಗರ ಸಾಕ್ಷಿಯಾಯಿತು. ಗಣೇಶ್ ಹಾಗೂ ಈದ್ ಮಿಲಾದ್ ಹಬ್ಬದ ಸಂದರ್ಭದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿ ಬಿಗಿ ಬಂದೋಬಸ್ತದೊಂದಿಗೆ ಕೆಲಸ ಮಾಡುವ ಪೊಲೀಸ್ ಇಲಾಖೆ ಅಧಿಕಾರಿಗಳ ಚಾಣಾಕ್ಷತನದ ನಡೆಯಿಂದಾಗಿ ಹೈ ಟೆನ್ಷನ್ನಲ್ಲಿ ನಡೆಯಬೇಕಿದ್ದ ಈ ಎರಡೂ ಹಬ್ಬಗಳು ಪರಸ್ಪರ ಸಹಕಾರದೊಂದಿಗೆ ಸಂಭ್ರಮದ ಆಚರಣೆಗೆ ಸಾಕ್ಷಿಯಾಗಿದ್ದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ಬಾರಿ ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಹಬ್ಬಗಳು ಕೇವಲ ಒಂದು ದಿನದ ಅಂತರದಲ್ಲಿ ಒಂದೇ ಬಾರಿಗೆ ಬಂದಿರುವ ಹಿನ್ನೆಲೆಯಲ್ಲಿ ಚಾಣಾಕ್ಷತನದ ಉಪಾಯ ಅನುಸರಿಸಿದ ಹುಮ್ನಾಬಾದ್ನ ಡಿವೈಎಸ್ಪಿ ಜೆ.ಎಸ್. ನ್ಯಾಮಗೌಡರ್ ಹಾಗೂ ಸಿಪಿಐ ಅಲಿಸಾಬ್ ನೇತೃತ್ವದ ಪೊಲೀಸರ ತಂಡ ಒಂದು ವಾರಗಳ ಹಿಂದಿನಿಂದಲೇ ಮೇಲಿಂದ ಮೇಲೆ ಹಿಂದೂ ಹಾಗೂ ಮುಸ್ಲಿಂ ಸಮಾಜದ ಗಣ್ಯರ ಸಭೆಗಳನ್ನು ನಡೆಸಿ ಪರಸ್ಪರ ಸಹಕಾರ ಹಾಗೂ ಸಹಭಾಗಿತ್ವದೊಂದಿಗೆ ಹಬ್ಬಗಳನ್ನು ಆಚರಿಸುವಂತೆ ಪ್ರೇರೇಪಿಸಿದ್ದೇ ಈ ಎರಡೂ ಹಬ್ಬಗಳು ಶಾಂತಿ ಹಾಗೂ ಸೌಹಾರ್ದತೆಯಿಂದ ಆಚರಣೆಗೆ ಸಾಧ್ಯವಾಯಿತು ಎಂದು ಹೇಳಬಹುದು. ಸೆಪ್ಟೆಂಬರ್ 16ರಂದು ನಡೆದ ಈದ್ ಮಿಲಾದ್ ಹಬ್ಬದಂದು ಮೆರವಣಿಗೆಯಲ್ಲಿ ಆಗಮಿಸಿದ ಮುಸ್ಲಿಂ ಧಾರ್ಮಿಕ ಮುಖಂಡರಿಗೆ ಬಸವ ಕಲ್ಯಾಣ ನಗರದ ಭವಾನಿ ಮಂದಿರದ ಬಳಿ ಹಿಂದೂ ಪರ ಸಂಘಟನೆಗಳ ಮುಖಂಡರು ಶಾಲು ಹೊದಿಸಿ ಸನ್ಮಾನಿಸಿದ್ದರು. ಈ ಹಿನ್ನೆಲೆಯಲ್ಲಿ ಜಾಗೃತಗೊಂಡ ಬಸವ ಕಲ್ಯಾಣದ ಸಮಸ್ತ ಮುಸ್ಲಿಂ ಮುಖಂಡರು ಸೆಪ್ಟೆಂಬರ್ 17ರಂದು ಬಸವ ಕಲ್ಯಾಣ ನಗರದಲ್ಲಿ ಆಯೋಜಿಸಲಾಗಿದ್ದ ಗಣೇಶ್ ವಿಸರ್ಜನಾ ಮೆರವಣಿಗೆಯಲ್ಲಿ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಗಣೇಶೋತ್ಸವ ಮೆರವಣಿಗೆ ಸಂದರ್ಭದಲ್ಲಿ ನಗರದ ಕೋಟೆ ಬಳಿ ವಸುದೈವ ಕುಟುಂಬಕಂ ಎನ್ನುವ ಟೈಟಲ್ನ ಅಡಿಯಲ್ಲಿ ಬೃಹತ್ ಪೆಂಡಾಲ್ ಹಾಕಿ ಗಣೇಶ್ ವಿಸರ್ಜನಾ ಮೆರವಣಿಗೆಯಲ್ಲಿ ಭಾಗವಹಿಸಿದ 12ಕ್ಕೂ ಅಧಿಕ ಗಣೇಶ ಮಂಡಳಗಳ ಮುಖಂಡರಿಗೆ ವಿಶೇಷವಾಗಿ ಸಿದ್ಧಪಡಿಸಿದ ಸಿಹಿ ತಿನಿಸು ತಿನಿಸಿ ಸನ್ಮಾನಿಸುವ ಮೂಲಕ ಭಾವೈಕ್ಯತೆಯ ಸಂದೇಶ ರವಾನಿಸಿದರು. ಇಷ್ಟಕ್ಕೆ ಸುಮ್ಮನಾಗದ ಮುಸ್ಲಿಂ ಮುಖಂಡರು ತಾವೇ ಸ್ವತಃ ಮುಂದೆ ಬಂದು ಗಣೇಶನಿಗೆ ಕರ್ಪೂರ ಆರತಿ ಬೆಳಗಿ ಪೂಜೆ ಸಲ್ಲಿಸಿ ಗಣೇಶ್ ಮೆರವಣಿಗೆಗೆ ಚಾಲನೆ ನೀಡಿ ಗಮನ ಸೆಳೆದಿರುವುದು ಭಾವೈಕ್ಯತೆಯ ನಾಡಿನಲ್ಲಿ ಬಹುಪರಾಕ್ ಪಡೆದುಕೊಂಡಿದೆ. ಈ ಸಂದರ್ಭದಲ್ಲಿ ಹುಮ್ನಾಬಾದ್ನ ಡಿವೈಎಸ್ಪಿ ಜೆ.ಎಸ್. ನ್ಯಾಮಗೌಡರ್ ಮಾತನಾಡಿ, ಮುಸ್ಲಿಂ ಬಾಂಧವರು ಸ್ವಯಂ ಪ್ರೇರಣೆಯಿಂದ ಮುಂದೆ ಬಂದು ಗಣೇಶ್ ಮಂಡಳದವರಿಗೆ ಸನ್ಮಾನಿಸುವ ಜೊತೆಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿರುವುದು ಸಂತಸದ ಸಂಗತಿಯಾಗಿದೆ. ಇಂದಿನ ಈ ಕಾರ್ಯಕ್ರಮ ಇತಿಹಾಸ ಪುಟಗಳಲ್ಲಿ ದಾಖಲೆಯಾಗುವ ಜೊತೆಗೆ ಜಗತ್ತಿಗೆ ಮಾದರಿಯಾಗಿದೆ ಎಂದು ಬಣ್ಣಿಸಿದರು. ತಹಸೀಲ್ದಾರ್ ದತ್ತಾತ್ರೇಯ ಗಾದಾ ಮಾತನಾಡಿ, ಶರಣರ ನೆಲದಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಬಾಂಧವರು ಕೂಡಿಕೊಂಡು ಒಗ್ಗಟ್ಟಿನಿಂದ ಹಬ್ಬ ಆಚರಣೆ ಮಾಡಿರುವುದು ಶ್ಲಾಘನಾರ್ಹವಾಗಿದೆ ಎಂದು ತಿಳಿಸಿದರು. ಸಿಪಿಐ ಅಲಿಸಾಬ್ ಮಾತನಾಡಿ, ಗಣೇಶ್ ಹಾಗೂ ಈದ್ ಮಿಲಾದ್ ಹಬ್ಬಗಳನ್ನು ಎರಡೂ ಸಮುದಾಯದವರು ಕೂಡಿಕೊಂಡು ಆಚರಣೆ ಮಾಡುವ ಮೂಲಕ ದೇಶಕ್ಕೆ ಮಾದರಿಯಾಗಿದ್ದಾರೆ ಎಂದು ಬಣ್ಣಿಸಿದರು. ಪೊಲೀಸ್ ಇಲಾಖೆಯ ಸಮಯೋಚಿತ ಕ್ರಮದಿಂದಾಗಿ ಚಿಕ್ಕ ಪುಟ್ಟ ಗೊಂದಲಗಳು ನಡೆಯದೆ ಬೆಳಗಿನ ಜಾವದವರೆಗೆ ಗಣೇಶ್ ವಿಸರ್ಜನೆ ಮೆರವಣಿಗೆ ಸಂಭ್ರಮದಿಂದ ಜರುಗಿತು. ಈ ಸಂದರ್ಭದಲ್ಲಿ ಈದ್ಗಾ ಕಮಿಟಿಯ ಅಧ್ಯಕ್ಷ ಅಮೀರ್ ಸೇಠ್, ಮುಸ್ಲಿಂ ಬೈತುಲ್ ಮಾಲ್ ಸಂಸ್ಥೆಯ ಅಧ್ಯಕ್ಷ ಮಗ್ದುಮ್ ಮೊಹಿಯುದ್ದೀನ್, ಕೆಪಿಸಿಸಿ ಸದಸ್ಯ ಎಂಡಿ ರೈಸುದ್ದೀನ್, ನಗರಸಭೆ ಸದಸ್ಯ ಎಜಾಜ್ ಲಾತುರೆ, ಗಫಾರ್ ಪೇಸ್ಮಾಮ್, ಸಗಿರುದ್ದೀನ್, ಪ್ರಮುಖರಾದ ಮೀರ್ ಅಜರ್ ಅಲಿ ನವರಂಗ್, ಖಲೀಲ್ ಅಹಮದ್, ಮಿನಾಜ್ ನವಾಬ್, ಸೈಯದ್ ಯಸ್ರಬ್ ಅಲಿ ಖಾದ್ರಿ, ರಬ್ಬಾನಿ ಬಾಗ್, ಅನ್ವರ್ ಭೋಸ್ಗೆ, ಎಂಡಿ ಕುತುಬುದ್ದೀನ್, ಖಲೀಲ್ ಗೋಬ್ರೆ, ಡಾಕ್ಟರ್ ಖದಿರುದ್ದೀನ್, ನವಾಜ್ ಕಾಜ್ಮಿ, ಅಹಮದ್ ಸಾದಕ್ ಮಿಯಾ ಸೇರಿದಂತೆ ಮುಸ್ಲಿಂ ಸಮಾಜದ ಪ್ರಮುಖರು, ಗಣ್ಯರು ಹಾಗೂ ನೂರಾರು ಸಂಖ್ಯೆಯಲ್ಲಿ ಸೇರಿದ ಯುವಕರು ಉಪಸ್ಥಿತರಿದ್ದರು.